Hi, hello, namaskara, welcome to Cinefort. Odella, directed by Ashok Teja, produced by D. Madhu, music by B. Ajnish Loknath. ಇನ್ನು ಸಿನಿಮಾಗೆ ಸ್ಟೋರಿ ಸ್ಕ್ರೀನ್ ಪ್ಲೇ ಮಾಡಿರೋದು ರಚ್ಚಾ, ಬೆಂಗಾಲ್ ಟೈಗರ್, ಪೇಪರ್ ಬಾಯ್ ಅಂತಹ ಸಿನಿಮಾಗಳಿಗೆ ನಿರ್ದೇಶನ ಮಾಡಿರೋ ಸಂಪತ್ ನಂದಿ ಅವರು. ಇನ್ನು ಒಡೆಲ್ಲ 2 ಸಿನಿಮಾದಲ್ಲಿ ನಮ್ಮ ಕನ್ನಡದ ನಟರಾದ ವಸಿಷ್ಠ ಸಿಂಹ, ಶರತ್ ಲೋಹಿತಾಶ್ವ ಅಭಿನಯಿಸಿದ್ದು ತಮನ್ನಾ ಭಾಟಿಯಾ ಮೇನ್ ಲೀಡ್ ಅಲ್ಲಿದ್ದಾರೆ. ಸಿನಿಮಾ 2 ಗಂಟೆ 30 ನಿಮಿಷಗಳಿದ್ದು ಇದೊಂದು ಸೂಪರ್ ನ್ಯಾಚುರಲ್ ಹಾರರ್ ಥ್ರಿಲ್ಲರ್ ಸಿನಿಮಾ. ಇವತ್ತು ಅಂದ್ರೆ ಏಪ್ರಿಲ್ 17ರಂದು ಬಿಡುಗಡೆಯಾಗಿದೆ. ನೋಡ್ಕೊಂಡು ಬಂದೆ. ಸಿನಿಮಾ ನೋಡಿ ನನಗೆ ಏನ್ ಅನಿಸ್ತು, ಏನ್ ಇಷ್ಟ ಆಯ್ತು, ಏನ್ ಕಷ್ಟ ಆಯ್ತು ಡೀಟೇಲ್ ಆಗಿ ಹೇಳ್ತೀನಿ ಈ ರಿವ್ಯೂ ವಿಡಿಯೋದಲ್ಲಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಇಷ್ಟ ಆದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವಿಡಿಯೋ ಶುರು ಮಾಡೋಣ ಬನ್ನಿ. ಇನ್ನ ಸಿನಿಮಾದ ಆನ್ಲೈನ್ ವಿಚಾರ ನೋಡೋದಾದ್ರೆ, ಒದೆಲ್ಲ 2 ಸಿನಿಮಾದ ಕತೆ ಶುರು ಆಗೋದು ಒದೆಲ್ಲ ರೈಲ್ವೆ ಸ್ಟೇಷನ್ ಅನ್ನೋ ಮೊದಲ ಭಾಗದಿಂದ. ಅದು ಏನು ಅಂತ ನೋಡೋದಾದ್ರೆ, ಒದೆಲ್ಲ ಅನ್ನೋ ಒಂದು ಹಳ್ಳಿಲಿ ತಿರುಪತಿ ಮತ್ತು ರಾಧಾ ದಂಪತಿಗಳ ಬಡ ಕುಟುಂಬ. ರಾಧಾ ತಕ್ಕಮಟ್ಟಿಗೆ ಓದಿರ್ತಾಳೆ. ತಿರುಪತಿ ಪಾಪ ಅನ್ಎಜುಕೇಟೆಡ್. ರಾಧನಿಗೆ ತಿರುಪತಿ ಇಷ್ಟ ಇರಲ್ಲ, ಆದ್ರೂ ಎಲ್ಲರ ಒತ್ತಾಯಕ್ಕೆ ತಿರುಪತಿನ ಮದುವೆ ಆಗಿರ್ತಾಳೆ. ಇದೇ ಕಾರಣಕ್ಕೆ ಇವರಿಬ್ಬರ ನಡುವೆ ದೈಹಿಕ ಸಂಬಂಧ ಇರೋದಿಲ್ಲ. ಹಾಗಾಗಿ ಜಗಳ ಕೂಡ ನಡೀತಿರುತ್ತೆ. ಇದೇ ಸಂದರ್ಭದಲ್ಲಿ ಅದೇ ಊರಲ್ಲಿ ಹೊಸದಾಗಿ ಮದುವೆ ಆದ ಜೋಡಿಗಳ ಮೊದಲ ರಾತ್ರಿನೇ ಮದುವೆ ಆದ ಹೆಣ್ಣು ಮಕ್ಕಳ ಕೊಲೆ ನಡೀತಿರುತ್ತೆ. ಅಂಡ್ ಅದನ್ನೆಲ್ಲ ಮಾಡ್ತಾ ಇರೋರು ತಿರುಪತಿನೇ ಅಂತ ಅವನ ಹೆಂಡತಿ ರಾಧಾಗೆ ಗೊತ್ತಾಗತ್ತೆ. ಆ ಸಂದರ್ಭದಲ್ಲಿ ತಿರುಪತಿನ ಸಾಯಿಸ್ತಾಳೆ. ನಂತರ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸರೆಂಡರ್ ಆಗ್ತಾಳೆ. ಸೊ ಇವಾಗ ಅಲ್ಲಿಂದನೇ ಒದೆಲ್ಲ 2 ಸಿನಿಮಾದ ಕತೆ ಸಾಗಿ ಕೊಲೆಯಾದ ತಿರುಪತಿ ಪ್ರೇತಾತ್ಮವಾಗಿ ಆ ಊರಿನ ಜನಗಳ ಮೇಲೆ ರಿವೆಂಜ್ ತಗೋಬೇಕಾದ್ರೆ ಭೈರವಿ ತಮನ್ನಾ ಭಾಟಿಯಾ ಶಿವಶಕ್ತಿ ನಾಗಸಾಧುವಾಗಿ ಊರಿಗೆ ಎಂಟ್ರಿ ಕೊಡ್ತಾಳೆ. ಇನ್ನ ಭೈರವಿ ಮತ್ತು ಪ್ರೇತಾತ್ಮವಾಗಿ ತಿರುಪತಿ ನಡುವೆ ಯುದ್ಧ ನಡೆಯುತ್ತೆ. ಆ ಯುದ್ಧದಲ್ಲಿ ಯಾರು ಗೆಲ್ತಾರೆ ಅನ್ನೋದೇ ಸಿನಿಮಾದ ಒನ್ಲೈನ್. ಇನ್ನ ಸಿನಿಮಾದಲ್ಲಿ ತಿರುಪತಿ ಯಾಕೆ ಆ ಊರಿನ ಜನಗಳ ಮೇಲೆ ದ್ವೇಷ, ಈ ಶಿವಶಕ್ತಿ ಯಾರು, ಇವರಿಬ್ಬರ ಮಧ್ಯೆ ಯಾಕೆ ಯುದ್ಧ ನಡೆಯುತ್ತೆ, ಮತ್ತೆ ಯಾರು ಗೆಲ್ತಾರೆ ಅನ್ನೋದಕ್ಕೆ ನೀವು ಸಿನಿಮಾ ನೋಡ್ಬೇಕು ಅಂತ ಹೇಳ್ತೀನಿ. ಗುರು, ನಿಜವಾಗ್ಲೂ ಒದೆಲ್ಲ 2 ಸಿನಿಮಾ ಟ್ರೈಲರ್ ನೋಡಿ ಸ್ಪೆಷಲ್ ಎಫೆಕ್ಟ್ ಜೊತೆಗೆ ಒಳ್ಳೆ BGM ಇಂದ, ಒಳ್ಳೆ ಸ್ಟಾರ್ ಕಾಸ್ಟ್ ಇಂದ ಒಂದು ದೊಡ್ಡ ಸ್ಕೇಲ್ ಅಲ್ಲೇ ಸಿನಿಮಾ ಮಾಡಿದ್ದಾರೆ ಅಂತ ಅನ್ಕೊಂಡಿದ್ದೆ. ಇದನ್ನ ಬಿಟ್ಟು ಸಿನಿಮಾ ನೋಡೋಕೆ ಮೇಜರ್ 2 ಕಾರಣ ಅಂದ್ರೆ ಅದು ಅಜ್ನೀಶ್ ಬಿ ಲೋಕ್ನಾಥ್ ಮ್ಯೂಸಿಕ್ ಅಂಡ್ ಸಂಪತ್ ನಂದಿ ಅವರ ಸ್ಟೋರಿ ಸ್ಕ್ರೀನ್ ಪ್ಲೇ ಇರೋದ್ರಿಂದ. ಇನ್ನು ಸಿನಿಮಾ ನೋಡಿದ್ರೆ ಫುಲ್ ಡಿಸಪಾಯಿಂಟ್ ಮಾಡ್ತು. ಇದರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಇನ್ನು ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ತಮನ್ನಾ ಭಾಟಿಯಾ ಅವರ ಇಂಟ್ರೊಡಕ್ಷನ್ ಮತ್ತು ಅದಕ್ಕೆ ಕೊಟ್ಟಿರೋ ಬಿಲ್ಡಪ್ ಚೆನ್ನಾಗಿದೆ. 110 ಕೋಟಿ ಸಾರಿ ಯಾರು ಶಿವನಾಮ ಜಪ ಮಾಡ್ತಾರೋ ಅವರಿಗೆ ಶಿವನ ದರ್ಶನವಾಗುತ್ತೆ ಅನ್ನೋದು ಕೂಡ. ಇನ್ನ ಸಿನಿಮಾದ ಗ್ರಾಫಿಕ್ ಕೆಲವು ಕಡೆ ವರ್ಕೌಟ್ ಆಗಿದೆ, ಕೆಲವು ಕಡೆ ತುಂಬಾ ಕೆಟ್ಟದಾಗಿದೆ. ಇನ್ನ ಸಿನಿಮಾದಲ್ಲಿ ಲಾಜಿಕ್ ಅಂತ ಏನೂ ಇಲ್ಲ, ಪೂರ್ತಿ ಮ್ಯಾಜಿಕ್. ಸಿನಿಮಾ ಶುರು ಆಗೋದೆ ಒಡೆಲ್ಲ ರೈಲ್ವೆ ಸ್ಟೇಷನ್ ಸಿನಿಮಾ ರೀತಿನೇ ಇಲ್ಲೂ ಸೇಮ್ ಟು ಸೇಮ್ ಹಾಗೆ ಶುರು ಮಾಡ್ತಾರೆ. ಸಿನಿಮಾ ಬಿಗಿನಿಂಗ್ ಇಂದ ಇಂಟ್ರೆಸ್ಟಿಂಗ್ ಎಲಿಮೆಂಟ್ ಅಂತ ಅನ್ಸುತ್ತೆ. ನಂತರ ಫಸ್ಟ್ ಹಾಫ್ ಪೂರ್ತಿ ಕ್ಯಾರೆಕ್ಟರ್ಸ್ ನ ಇಂಟ್ರೊಡ್ಯೂಸ್ ಮಾಡೋದ್ರಲ್ಲೇ ಸಿನಿಮಾ ಟೈಮ್ ಪಾಸ್ ಮಾಡ್ತಾರೆ. ಇನ್ನ ಸೆಕೆಂಡ್ ಹಾಫ್ ನಲ್ಲಿ ಊರನ್ನ ಬಂಧನ ಮಾಡೋ ಸೀನು ಮಜಾ ಕೊಡುತ್ತೆ. ನಂತರ ತಮನ್ನಾ ಮತ್ತು ವಸಿಷ್ಠ ಅವರ ಕಾಂಬಿನೇಷನ್ ಅಲ್ಲಿ ನಾನಾ ನೀನಾ ಅನ್ನೋ ತರ ಒಂದು ಸೀನ್ ಇದೆ, ಮೈ ಜುಮ್ ಅನ್ಸುತ್ತೆ. ಇನ್ನ ಇದನ್ನ ಬಿಟ್ರೆ ಸಿನಿಮಾದ ಮೇನ್ ಹೈಲೈಟ್ ಅಂದ್ರೆ ಅದು ನಮ್ಮ ವಸಿಷ್ಠ ಸಿಂಹ. ಇನ್ಫ್ಯಾಕ್ಟ್ ಈ ಸಿನಿಮಾ ನೋಡಕ್ಕೆ ಮೇಜರ್ ಕಾರಣನೇ ವಸಿಷ್ಠ ಸಿಂಹ ಅಂತ ಹೇಳ್ತೀನಿ. ಯಪ್ಪ ಏನ್ ಗುರು ನಿಮ್ ಪರ್ಫಾರ್ಮೆನ್ಸು ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್. ತಿರುಪತಿ ಅನ್ನೋ ಕ್ಯಾರೆಕ್ಟರ್ಗೆ ಪೂರ್ತಿಯಾಗಿ ಜೀವ ಕೊಟ್ಟಿದ್ದಾರೆ. ಕೆಲವು ಕಡೆ ವಸಿಷ್ಠ ಅವರು ಇಲ್ಲ ಅಂದ್ರೂ ಆ ಕ್ಯಾರೆಕ್ಟರ್ ವೈಬ್ ಮಾತ್ರ ನಮಗೆ ಫೀಲ್ ಕೊಡುತ್ತೆ. ಇನ್ನ ತಮನ್ನಾ ಅವರ ಲುಕ್ ಚೆನ್ನಾಗಿದೆ, ಕಾಸ್ಟ್ಯೂಮ್ ಡಿಸೈನ್ ಇಷ್ಟ ಆಯ್ತು. ಇನ್ನ ಇಲ್ಲಿ ಮೇನ್ ಕ್ಯಾರೆಕ್ಟರ್ಗಳಿಗಿಂತ ಬೇರೆ ಸಪೋರ್ಟಿಂಗ್ ಕ್ಯಾರೆಕ್ಟರ್ಗಳಿಗೆ ಸ್ಕ್ರೀನ್ ಸ್ಪೇಸ್ ಜಾಸ್ತಿ ಇದೆ. ಅದು ಫಸ್ಟ್ ಹಾಫ್ ನಲ್ಲಿ ಎಲ್ಲರ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಇನ್ನ ಸೆಕೆಂಡ್ ಹಾಫ್ ನಲ್ಲಿ ತಮನ್ನಾ ಸ್ಕ್ರೀನ್ ಸ್ಪೇಸ್ ಜಾಸ್ತಿ ಇದ್ದು ಹೋಗ್ತಾ ಹೋಗ್ತಾ ತಮನ್ನಾ ಒಬ್ರೆ ಕಾಣಸಿಗ್ತಾರೆ. ಇನ್ನ ಸಿನಿಮಾದ ಟೆಕ್ನಿಕಲ್ ವಿಚಾರಕ್ಕೆ ಬರೋದಾದ್ರೆ ಮೇಜರ್ ಆಗಿ ಕಾಣೋದು ಸಿನಿಮಾಟೋಗ್ರಫಿ. ವಿಜುವಲ್ ಟ್ರೀಟ್ ಚೆನ್ನಾಗಿದೆ, ಲೈಟಿಂಗ್ ಅಂಡ್ ಫ್ರೇಮಿಂಗ್ ಇಷ್ಟ ಆಯ್ತು. ಇನ್ನ ಅಜ್ನೀಶ್ ಅವರ BGM ಓಕೆ ಅಂತ ಅನಿಸ್ತು. ಮಂಗಳವಾರಂ ಸಿನಿಮಾದ ಟ್ಯೂನ್ಗಳು ಇಲ್ಲಿ ರಿಪೀಟ್ ಆಗಿರೋ ತರ ಅನಿಸ್ತು. ಅದನ್ನ ಬಿಟ್ರೆ ಕೆಲವು ಸೀನ್ಗಳಿಗೆ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಕನ್ನಡದ ಸಿದ್ದಯ್ಯ ಸ್ವಾಮಿ ಬನ್ನಿ ಅನ್ನೋ ಜನಪದ ಹಾಡು ಅಂದ್ರೆ ಅದರ ಟ್ಯೂನ್ ಅನ್ನ ಬಳಕೆ ಮಾಡಿದ್ದಾರೆ, ಇಷ್ಟ ಆಯ್ತು. ಇನ್ನ ಸಿನಿಮಾದಲ್ಲಿ ಯೂಸ್ ಮಾಡಿರೋ ಮಂತ್ರಗಳು ವರ್ಕೌಟ್ ಆಗಿದಾವೆ. ಅಜ್ನೀಶ್ ಅವ್ರ ಮೇಲೆ ತುಂಬಾ ನಿರೀಕ್ಷೆ ಇತ್ತು, ಇನ್ನೂ ಚೆನ್ನಾಗಿ ಮಾಡಬಹುದಿತ್ತು. ಇನ್ನ ಸಿನಿಮಾದ ಪ್ರೊಡಕ್ಷನ್ ವ್ಯಾಲ್ಯೂ ಕಾಣುತ್ತೆ, ತುಂಬಾ ರಿಚ್ ಆಗಿದೆ ಸಿನಿಮಾ. ಇನ್ನ ನನಗೆ ಸಿನಿಮಾದಲ್ಲಿ ಇಷ್ಟ ಆಗದೆ ಇದ್ದಿದ್ದು ಅಂದ್ರೆ ಫಸ್ಟ್ ಪಾರ್ಟ್ ಇಂದ ಕಂಟಿನ್ಯೂ ಆಗಿದ್ದು ಚೆನ್ನಾಗಿದೆ, ಆದ್ರೆ ತುಂಬಾ ರೆಗ್ಯುಲರ್ ಟೆಂಪ್ಲೇಟ್ ನಲ್ಲಿ ಸಿನಿಮಾ ಮಾಡಿರೋದು. ಊರಲ್ಲಿ ಏನೋ ನಡೆಯೋದು, ಪ್ರೇತಾತ್ಮ, ಅದರಿಂದ ಊರನ್ನ ಕಾಪಾಡೋಕೆ ಯಾರೋ ಬರೋದು, ಇನ್ನ RR ಎಫೆಕ್ಟ್ ಏನಾದ್ರು ಇದೆಯಾ ಅಂದ್ರೆ ಅಂತದೇನು ಇಲ್ಲ. ಇನ್ನ ಸಿನಿಮಾದಲ್ಲಿ ಲಾಜಿಕ್ ಅನ್ನೋದೆಲ್ಲ ಏನು ಇಲ್ಲ. ಪೂಜಾರಿಯಿಂದ ಹಿಡಿದು ಎಲ್ಲರೂ ಅಲ್ಲೇ ಹೋಗಿ ಉಚ್ಚೆ ಉಯ್ಯೋದು, ಕಾಲಿಗೆ ಮುಳ್ಳು ಚುಚ್ಚೋದು, ರಕ್ತ ಬರೋದು, ಯಪ್ಪ ಬೋರ್ ಆಗೋಯ್ತು. ಇಲ್ಲಿ ಆಲ್ರೆಡಿ 2 ಸಾವಾಗಿದೆ.
ಆದ್ರೂ ಯಾರಿಗೂ ಊರಲ್ಲಿ ಅನುಮಾನ ಬರದೇ ಇರೋದು. 2025 ದೇವರು ಭೂತ ಅಂತ ಹೇಳೋದಕ್ಕೆ ಬಂದ ಪೊಲೀಸ್ ಶರತ್ ಲೋಹಿತಾಶ್ವ ಅವ್ರಿಗೆ ಜನಗಳಿಗೆ ತೋರಿಸಿದ CCTV ಫುಟೇಜ್ ಅನ್ನ ಯಾಕೆ ತೋರಿಸಿಲ್ಲ ಅನ್ನೋದು. ಫಸ್ಟ್ ಹಾಫ್ ನಲ್ಲಿ ಕಥೆ ಅನ್ನೋದು ಏನು ಇಲ್ಲದೆ ಇದ್ರು ಒಂದು ಲೆವೆಲ್ಗೆ ನೋಡಿಸ್ಕೊಂಡು ಹೋಯ್ತು. ಬಟ್ ಸೆಕೆಂಡ್ ಹಾಫ್ ನಲ್ಲಿ ತಮನ್ನ ಬಂದ ಮೇಲೂ ಕೂಡ ಅಲ್ಲಿನ ಸ್ಕ್ರೀನ್ ಪ್ಲೇ ಮಜಾ ಕೊಡ್ಲಿಲ್ಲ. ಸೆಕೆಂಡ್ ಹಾಫ್ ಬೋರ್ ಓಡಿಸುತ್ತೆ. ಅಲ್ಲಿ ಬರೋ ಹಾಡುಗಳು ಕೂಡ ಹಿಂಸೆ ಕೊಡುತ್ತೆ ನೋಡುಗರಿಗೆ. ಇನ್ನು ಸಿನಿಮಾ ನನಗೆ ಇಂಟ್ರೆಸ್ಟಿಂಗ್ ಅಥವಾ ಥ್ರಿಲ್ಲಿಂಗ್ ಆಗಿ ಏನೋ ಅನಿಸ್ಲಿಲ್ಲ. ಓವರ್ ಆಲ್ ವಿಜುವಲಿ ಚೆನ್ನಾಗಿದೆ. ಕಂಟೆಂಟ್ ಇನ್ನು ಸ್ಟ್ರಾಂಗ್ ಆಗಿ ಇದ್ದಿದ್ರೆ ಸೊಗಸಾಗಿತ್ತು. ಇನ್ನು ಸಿನಿಮಾನ ಎಲ್ಲರೂ ನೋಡಬಹುದಾ? ಫಸ್ಟ್ ಹಾಫ್ ಅಲ್ಲಿ ಫಸ್ಟ್ ನೈಟ್ ಸೀನ್ಗಳು, ಕೆಲವು ಡೈಲಾಗ್ಗಳು ಬಿಟ್ಟು ನೋಡಬಹುದು. ನನಗೇನು ಥಿಯೇಟರ್ ಎಕ್ಸ್ಪೀರಿಯನ್ಸ್ ಓಕೆ ಆಗಿತ್ತು. ನೀವು ಹಾರರ್ ಸಿನಿಮಾ ಇಷ್ಟಪಡೋರಾಗಿದ್ರೆ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ನೋಡೋದಾದ್ರೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತೀನಿ. ಇದಿಷ್ಟು ಒದೆಲ್ಲ 2 ಸಿನಿಮಾ ನೋಡಿ ಹೇಳಬೇಕು ಅಂತ ಅನಿಸಿದ ನನ್ನ ವೈಯಕ್ತಿಕ ಅಭಿಪ್ರಾಯ. ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಹಾಕಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೀತಿಯಿಂದ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.